ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇಂದಿನ ನಂದಗೋಕುಲ ಧಾರಾವಾಹಿಯ ಸಂಚಿಕೆ ಪ್ರೀತಿ, ನಂಬಿಕೆ, ಜವಾಬ್ದಾರಿ ಮತ್ತು ಸಸ್ಪೆನ್ಸ್ಗಳ ಸುಂದರ ಸಂಗಮವಾಗಿತ್ತು. ಕೆಲವು ದೃಶ್ಯಗಳು ಮನಸ್ಸಿಗೆ ಖುಷಿ ಕೊಟ್ಟರೆ, ಇನ್ನೂ ಕೆಲವು ದೃಶ್ಯಗಳು ಕಣ್ಣಲ್ಲಿ ನೀರು ತರಿಸುವಷ್ಟು ಭಾವನಾತ್ಮಕವಾಗಿದ್ದವು. ಮೊದಲಿಗೆ ವಲ್ಲಭ ಹೊಸ ಜೀವನದ ಕನಸಿನೊಂದಿಗೆ ಕ್ಯಾಬ್ ಡ್ರೈವರ್ ಆಗಿ ತನ್ನ ಕೆಲಸವನ್ನು ಆರಂಭಿಸುತ್ತಾನೆ. ಈ ಸಮಯದಲ್ಲಿ ಒಬ್ಬ ಯುವತಿ ಅವನ ಕ್ಯಾಬಲ್ಲಿ ಪ್ರಯಾಣ ಮಾಡುತ್ತಾಳೆ. ಆಕೆಯ ತಂದೆ ಮುನ್ನೆಚ್ಚರಿಕೆಯಾಗಿ ಕ್ಯಾಬ್ ಮತ್ತು ವಲ್ಲಭನ ಫೋಟೋ ತೆಗೆದುಕೊಳ್ಳುತ್ತಾರೆ. ಇಂದಿನ ಕಾಲದಲ್ಲಿ ಮಕ್ಕಳು ಸುರಕ್ಷಿತವಾಗಿ ಪ್ರಯಾಣಿಸುತ್ತಾರೆಯೇ ಎನ್ನುವ ಆತಂಕ ಪ್ರತಿಯೊಬ್ಬ ಪೋಷಕರಲ್ಲೂ ಇರುತ್ತದೆ. ಆದ್ದರಿಂದ ಈ ಸಣ್ಣ ದೃಶ್ಯ ಕೂಡ ವಾಸ್ತವ ಜೀವನಕ್ಕೆ ತುಂಬ ಹತ್ತಿರವಾಗಿತ್ತು. ಪ್ರಯಾಣದ ವೇಳೆ ಆ ಯುವತಿಯ ಕಾಲೇಜಿನ ಕೆಲ ಸ್ನೇಹಿತರು ಅಸಭ್ಯವಾಗಿ ವರ್ತಿಸುತ್ತಾರೆ. ಅದೇ ಸಮಯದಲ್ಲಿ ವಲ್ಲಭ ತನ್ನ ಕಾರು ಕೆಟ್ಟು ಹೋಗಿದೆ, ಸ್ಟಾರ್ಟ್ ಆಗುತ್ತಿಲ್ಲ, ದಯವಿಟ್ಟು ತಳ್ಳಿ ಎಂದು ಹೇಳಿ ಕಾರನ್ನು ತಳ್ಳಲು ಆ ಹುಡುಗರನ್ನು ಹಿಂದೆ ಕಳುಹಿಸಿ ಕಾರ್ ಸ್ಟಾರ್ಟ್ ಮಾಡಿ ಆ ಯುವತಿಯನ್ನು ಸುರಕ್ಷಿತವಾಗಿ ಮನೆಗೆ ತಲುಪಿಸುತ್ತಾನೆ. ಇಲ್ಲಿ ಧಾರಾವಾಹಿ ಒಂದು ಸುಂದರ ಸಂದೇಶ ನೀಡುತ್ತದೆ. ಒಳ್ಳೆಯ ಮನುಷ್ಯ ಎಂದರೆ ಕೇವಲ ತನ್ನ ಕೆಲಸ ಮುಗಿಸಿಕೊಳ್ಳುವವನಲ್ಲ, ತನ್ನ ಜವಾಬ್ದಾರಿಯನ್ನು ಕೊನೆಯವರೆಗೆ ನಿಭಾಯಿಸುವವನು. ನಿಜ ಜೀವನದಲ್ಲೂ ತಮ್ಮ ಕುಟುಂಬದವರು ಅಥವಾ ಸ್ನೇಹಿತರು ಸುರಕ್ಷಿತವಾಗಿ ಮನೆ ತಲುಪಿದಾಗ ನಮಗೆ ಸಿಗುವ ನೆಮ್ಮದಿ ಎಷ್ಟು ದೊಡ್ಡದು, ಅದೇ ಭಾವನೆಯನ್ನು ಈ ದೃಶ್ಯ ತುಂಬ ಸಹಜವಾಗಿ ತೋರಿಸಿತು. ಇತ್ತ ಮನೆಯಲ್ಲಿ ಅಮ್ಮು ತನ್ನ ಗಂಡನಿಗಾಗಿ ಕಾತರದಿಂದ ಕಾಯುತ್ತಿರುತ್ತಾಳೆ. ಒಮ್ಮೆ ಬಾಗಿಲಿನ ಕಡೆ, ಮತ್ತೊಮ್ಮೆ ಮನೆಯೊಳಗೆ ಅಲೆದಾಡುತ್ತಾ ವಲ್ಲಭ ಯಾವಾಗ ಬರುತ್ತಾನೆ ಎಂದು ಕಾಯುವ ಅವಳ ಆತುರ ನೋಡುಗರ ಮನಸ್ಸನ್ನು ಮುಟ್ಟುತ್ತದೆ. ಪ್ರೀತಿ ಎಂದರೆ ಪ್ರತಿದಿನ ಐ ಲವ್ ಯು ಎನ್ನುವುದಲ್ಲ, ಒಬ್ಬರಿಗಾಗಿ ಮತ್ತೊಬ್ಬರು ಕಾದು ನೋಡುವುದೇ ನಿಜವಾದ ಪ್ರೀತಿ. ತಡವಾದಾಗ ಊಟ ಮಾಡಿದ್ದೀಯಾ, ಸುರಕ್ಷಿತವಾಗಿ ಬಂದಿದ್ದೀಯಾ ಎಂದು ಕೇಳುವ ಕಾಳಜಿಯೇ ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ. ಅಮ್ಮುವಿನ ಈ ಸಣ್ಣ ಕಾಳಜಿಯೇ ಅವಳ ಪ್ರೀತಿಯನ್ನು ಕಾಣಿಸುತ್ತದೆ. ನಂತರ ಮೀನಾ ಮತ್ತು ಅಮ್ಮುವಿನ ನಡೆಯುವ ತಮಾಷೆಯ ಸಂಭಾಷಣೆ ಸಂಚಿಕೆಗೆ ಮಧುರ ನಗುವನ್ನು ಸೇರಿಸಿತು. ಸಮಥಿಂಗ್ ಎಂದು ಮೀನಾ ಚುಡಾಯಿಸಿದಾಗ ನಥಿಂಗ್ ಎಂದು ಅಮ್ಮು ನಾಚಿಕೆಯಿಂದ ಹೇಳುವುದು ತುಂಬ ಸಹಜವಾಗಿ ಮೂಡಿಬಂದಿತ್ತು. ಪ್ರೀತಿಯಲ್ಲಿರುವ ನಾಚಿಕೆ, ಮುಜುಗರ ಮತ್ತು ಮುದ್ದಾದ ಭಾವನೆಗಳನ್ನು ಈ ದೃಶ್ಯ ತುಂಬ ಸುಂದರವಾಗಿ ಹಿಡಿದಿಟ್ಟಿತ್ತು. ನಂತರ ಮೀನಾ ಮತ್ತು ಕೇಶವ ಅವರ OTP ದೃಶ್ಯ ಪ್ರೇಕ್ಷಕರಿಗೆ ನಗುವಿನ ರಸದೌತಣ ನೀಡಿತು. ಗಂಡ ಹೆಂಡತಿ ಎಂದರೆ ಕೇವಲ ಜವಾಬ್ದಾರಿಯಿಂದ ನಡೆದುಕೊಳ್ಳುವುದು ಅಷ್ಟೇ ಅಲ್ಲ, ಪ್ರೀತಿಯನ್ನು ಹಾಸ್ಯದ ಮೂಲಕ ಜೀವನದಲ್ಲಿ ಇಂತಹ ಸಣ್ಣ ಸಣ್ಣ ಸಂತೋಷಗಳೇ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತದೆ ಎಂಬ ಸಂದೇಶ ಈ ದೃಶ್ಯದಲ್ಲಿ ಅಡಗಿತ್ತು. ರಾತ್ರಿ ಅಮ್ಮುವಿನ ಭಯಾನಕ ಕನಸು ಬೀಳುತ್ತದೆ. ವಲ್ಲಭನಿಗೆ ಯಾರೋ ಹೊಡೆಯುವಂತೆ ಕಂಡು ಅವಳು ಗಾಬರಿಯಿಂದ ಎಚ್ಚರಗೊಂಡು ವಲ್ಲಭ ಎಂದು ಕೂಗುತ್ತಾಳೆ. ಆಗ ವಲ್ಲಭ ಅವಳನ್ನು ಸಮಾಧಾನಪಡಿಸಿ, ಹೆದರಬೇಡ, ನಾನು ಇಲ್ಲೇ ಇದ್ದೇನೆ ಎಂದು ತನ್ನ ತೊಡೆಯ ಮೇಲೆ ಮಲಗಿಸುತ್ತಾನೆ. ಒಬ್ಬ ವ್ಯಕ್ತಿ ತಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಎನ್ನುವುದು ಅವರು ತಮ್ಮ ಜೊತೆ ಇಲ್ಲ ಎನ್ನುವ ಭಯ ಬಂದಾಗ ಅರ್ಥವಾಗುತ್ತದೆ. ಅಮ್ಮುವಿನ ಕನಸು ಕೇವಲ ಕನಸಲ್ಲ, ಅವಳ ಮನಸ್ಸಿನಲ್ಲಿದ್ದ ಪ್ರೀತಿಯ ಮತ್ತು ಕಾಳಜಿಯ ಪ್ರತಿಬಿಂಬವಾಗಿತ್ತು. ಆದರೆ ಬೆಳಗ್ಗೆ ಕತೆ ಸಂಪೂರ್ಣ ತಿರುವು ಪಡೆದುಕೊಳ್ಳುತ್ತದೆ. ಪೊಲೀಸರು ಮನೆಗೆ ಬಂದು ವಲ್ಲಭನನ್ನು ಬಂಧಿಸಲು ಮುಂದಾಗುತ್ತಾರೆ. ಆ ಕ್ಷಣದಲ್ಲಿ ತಂದೆ ನಂದಕುಮಾರ್ ತನ್ನ ಮಗನ ಪರವಾಗಿ ನಿಂತು, ನನ್ನ ಮಗ ಇಂತಹ ಕೆಲಸ ಮಾಡುವವನಲ್ಲ ಎಂದು ಹೇಳುವುದು ನಿಜಕ್ಕೂ ಮನಮುಟ್ಟುವ ದೃಶ್ಯವಾಗಿತ್ತು. ತಂದೆಯ ನಂಬಿಕೆ ಎಂಬುವುದು ಮಗನಿಗೆ ಸಿಗುವ ಅತಿ ದೊಡ್ಡ ಶಕ್ತಿ. ಇಡೀ ಜಗತ್ತು ಅನುಮಾನ ಪಟ್ಟರೂ ತನ್ನ ತಂದೆ ನಂಬಿದರೆ ಆ ಧೈರ್ಯವೇ ಜೀವನವನ್ನು ಬದಲಾಯಿಸಬಲ್ಲದು. ಈ ದೃಶ್ಯದಲ್ಲಿ ತಂದೆ ಮಗನ ಬಾಂಧವ್ಯವನ್ನು ಅತ್ಯಂತ ಭಾವನಾತ್ಮಕವಾಗಿ ಚಿತ್ರಿಸಿದ್ದಾರೆ. ಆದರೆ ಪೊಲೀಸರು ತಮ್ಮ ಬಳಿ ದೂರು ದಾಖಲಾಗಿದೆ, ಕಾನೂನು ತನ್ನ ಕೆಲಸ ಮಾಡಲೇಬೇಕು ಎಂದು ಹೇಳಿ ವಲ್ಲಭನನ್ನು ಕರೆದುಕೊಂಡು ಹೋಗುತ್ತಾರೆ. ಇಲ್ಲಿಯೇ ಇಂದಿನ ಸಂಚಿಕೆಗೆ ದೊಡ್ಡ ಸಸ್ಪೆನ್ಸ್ ಆರಂಭವಾಗುತ್ತದೆ. ಯಾಕೆಂದರೆ ಯಾವುದೇ ತಪ್ಪು ಮಾಡದ ವಲ್ಲಭನಿಗೆ ಶಿಕ್ಷೆಯಾಗುತ್ತದೆಯಾ, ಇಲ್ಲವೇ ಯಾರೋ ಮಾಡಿದ ತಪ್ಪಿಗೆ ಅವನು ಬಲಿಯಾಗುತ್ತಿದ್ದಾನೆಯೇ? ಸತ್ಯ ಹೊರಬರಲು ಇನ್ನೆಷ್ಟು ಪರೀಕ್ಷೆಗಳನ್ನು ಎದುರಿಸಬೇಕಾಗುತ್ತದೆ? ಇದೀಗ ಪ್ರೇಕ್ಷಕರಾದ ನಿಮ್ಮ ಸರದಿ. ವಲ್ಲಭ ನಿರಪರಾಧಿ ಎಂದು ನೀವು ನಂಬುತ್ತೀರಾ? ಮುಂದಿನ ಸಂಚಿಕೆಯಲ್ಲಿ ಏನಾಗಬಹುದು? ವಲ್ಲಭನಿಗೆ ಶಿಕ್ಷೆಯಾಗುತ್ತದೆಯೇ? ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.